ವೀಕ್ಷಕರೇ, ಭಾರತದಲ್ಲಿ ಪೆಟ್ರೋಲ್ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗತ್ತೆ. ಮುಖ್ಯವಾಗಿ ಕಾರಣ ಏನಂದ್ರೆ ಜನವರಿ ತಿಂಗಳೊಳಗೆ 95ರಿಂದ 97 ರೂಪಾಯಿ ಇತ್ತು. ಫೆಬ್ರವರಿ ತಿಂಗಳದಾಗ 97ರಿಂದ 99 ರೂಪಾಯಿ ಇತ್ತು. ಮಾರ್ಚ್ದಾಗ 99ರಿಂದ 100 ರೂಪಾಯಿ ಅಲ್ಲಿವರೆಗಿತ್ತು. ಏಪ್ರಿಲ್ ಮೇ ತಿಂಗಳ ದಂಡಿಗೆ ಬಂದಂಗೆ ಏನಾಗ್ತದೆ 100ರಿಂದ 105 ರೂಪಾಯಿ ಗಡಿ ದಾಟ್ತು. ಹೀಗಾಗಿ ಏನಾಗ್ತಾ ಇದೆ ಅಂದ್ರೆ ಈಗ 107 ರೂಪಾಯಿವರೆಗೆ ದಾಟಿ ಬಂದೈತಿ. ಇದಕ್ಕೆ ಮುಖ್ಯವಾಗಿ ಕಾರಣ ಏನಾಗ್ತಾ ಇದೆ, ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆ ಏನಾಗೈತಿ ಭಾಳಷ್ಟು ಹೆಚ್ಚಾಗತ್ತೈತಿ. ಡಾಲರ್ ಎದುರು ರೂಪಾಯಿ ಮೌಲ್ಯ ಭಾಳಷ್ಟು ಖುಷಿ ಆಗತ್ತೈತಿ. ಹೀಗಾಗಿ ಮಧ್ಯಮ ವರ್ಗದ ಕುಟುಂಬಗಳ ಮೇಲೆ ಭಾಳಷ್ಟು ಆರ್ಥಿಕ ಒತ್ತಡ ಹೇರಾಗತ್ತೈತಿ. ಹೆಂಗಂದ್ರೆ ಡಿಲಿವರಿ ಚಾರ್ಜ್ ಹೆಚ್ಚಾಗೈತಿ, ತರಕಾರಿ ಬೆಲೆಗಳ ಹೆಚ್ಚಳ ಆಗೈತಿ, ಅದ್ರ ಜೊತೆಗೆ ಬಸ್ ಆಟೋ ಬೆಲೆ ಹೆಚ್ಚಾಗೈತಿ. ಇವುಗಳ ದರ ಹೆಂಗೆ ಹೆಚ್ಚಾಗತ್ತಾವೋ ಅದ್ರ ಜೊತೆಗೆ ಮಧ್ಯಮ ವರ್ಗದ ಕುಟುಂಬದ ಮೇಲೆ ಭಾಳಷ್ಟು ಒತ್ತಡವೂ ಬೀಳಾಗತ್ತೈತೆ. ಸೊ ಕೂಡಲೇ ಇದರ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತೆರಿಗೆಯ ಮೇಲೆ ಏನಾದರೂ ರಿಯಾಯಿತಿ ಕೊಡೋದ್ರ ಮೂಲಕ ಜನರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ.